ನಮಸ್ತೆ ಸರ್. ನಮಸ್ತೆ. ನಿನ್ನೆ ನೂರಾರು ಪೊಲೀಸರು ಬೆನ್ನಟ್ಟಿದ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಬೆಚ್ಚಿ ಬೀಳ್ತಿದ್ದಂದ್ರೆ ಡೇವಿಡ್ ಡಿಸೋಜ ಅವರ ಹತ್ಯೆ. ಅದರಲ್ಲಿ 3 ಅಪರಾಧಿಗಳನ್ನು ಬಂಧಿಸಿದ್ದಾರೆ. ಸರಿ, ಸುಮಾರು ಒಂದು 500 ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ರು. ಆದ್ರೆ ಸರ್, ಇವರು ಪಾರಾಗುವಂತ ಯತ್ನ ಹೇಗೆ ಮಾಡ್ತಾರೆ ಸರ್ ಈ ಆರೋಪಿಗಳು? ಮುದರಂಗಡಿ ಚರ್ಚಿನ ಪಕ್ಕದಲ್ಲಿ ನಡೆದಂತಹ ಘಟನೆ ಸಾರ್ವಜನಿಕ ಸ್ಥಳದಲ್ಲಿ ನಡೆದದ್ದು. ಅಲ್ಲಿಂದ ಆರೋಪಿಗಳು ಬೈಕಿನಲ್ಲಿ ಪರಾರಿ ಆಗ್ತಾರೆ. ಅವರು ನೇರವಾಗಿ ಒಳ ರಸ್ತೆಯಾಗಿ ಬಂದು ಉಚ್ಚಿಲ ಬಳಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸೇರ್ಕೊಳ್ತಾರೆ. ಅಲ್ಲಿಂದ ಮುಂದಕ್ಕೆ ಬಂದು ಎರ್ಮಾಳ್ ಹತ್ರ ಈ ಬೈಕ್ ಅನ್ನು ನಿಲ್ಲಿಸ್ತಾರೆ. ಅಲ್ಲಿಂದ ಕುಂದಾಪುರ ಕಡೆಗೆ ಹೋಗುವ ಬಸ್ ಅನ್ನು ಏರ್ತಾರೆ. 3 ಆರೋಪಿಗಳು ಅಲ್ಲಿಂದ ಹೋಗ್ತಾರೆ. ಅಂದ್ರೆ ಸರ್ಕಾರಿ ಬಸ್ಸು. ಯಾಕಂತ ಹೇಳಿದ್ರೆ ನಿಮ್ಗೆ ಕುಂದಾಪುರದವರೆಗೆ ಮಾತ್ರ ಎಕ್ಸ್ಪ್ರೆಸ್ ಬಸ್ಸುಗಳು ಇರೋದು. ಕೆಲವೊಂದು ಬಸ್ಸುಗಳು ಕೊಲ್ಲೂರಿಗೆ ಹೋಗುವ ಬಸ್ಸುಗಳು ಇರೋದು. ಉತ್ತರ ಕನ್ನಡಕ್ಕೆ ಹೋಗುವ ಖಾಸಗಿ ಬಸ್ಸುಗಳಿಲ್ಲ. ಉತ್ತರ ಕನ್ನಡಕ್ಕೆ ಹೋಗುವಂತಹ ಬಸ್ಸುಗಳಂತ ಹೇಳಿದ್ರೆ ಸರ್ಕಾರಿ ಬಸ್ಸೇ. ಈ ಗೋಕರ್ಣಕ್ಕೆ ಹೋಗುವಂಥದ್ದು, ಕಾರವಾರಕ್ಕೆ ಹೋಗುವಂಥದ್ದು, ಈ ರೀತಿಯ ಬಸ್ಸುಗಳು ಹೋಗ್ತವೆ. ಅದು ಸರ್ಕಾರಿ ಬಸ್ ಅಲ್ಲಿ ಹೋಗಿದ್ದಾರೆ. ಆ ಬಸ್ ಅನ್ನು ಚೇಸ್ ಮಾಡಿಕೊಂಡು ಪೊಲೀಸರು ಹೋಗಿದ್ದಾರೆ. ಉಚ್ಚಿನಾಣೆಯಲ್ಲಿ ಬಸ್ ಅನ್ನು ತಡೆದಿದ್ದಾರೆ. ಒಬ್ಬ ಇಳಿದು ಓಡಿದಾಗ ಬಸ್ ಮುಂದಕ್ಕೆ ಹೋಯ್ತು. ಒಬ್ಬ ಸಿಕ್ಕಾಕೊಂಡ. ರಾಜು ಮೇನ್ ಶೂಟರ್ ಇದ್ದಾನೆ. ಅವ ಪೊಲೀಸರ ಕೈಗೆ ಸಿಕ್ಕಾಕೊಂಡ. ಕಾಪು ಸಬ್ ಇನ್ಸ್ಪೆಕ್ಟರ್ ತೇಜಸ್ವಿ ಅವರ ಸೋಲಾರ್ ಎತ್ತಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರವರ ಕಾಲಿಗೆ ಶೂಟ್ ಮಾಡಿದ್ರು. ಅಷ್ಟೊತ್ತಿಗೆ ಇವರೊಟ್ಟಿಗೆ ಇದ್ದ ಇನ್ನೂ 2 ಬಸ್ಸಲ್ಲಿದ್ದಾರೆ ತಿಳಿ ಗೊತ್ತಾಗಿ ಭಟ್ಕಳ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಹಾಗೆ ಭಟ್ಕಳ ಪೊಲೀಸರು ಭಟ್ಕಳದಲ್ಲಿ ಒಬ್ಬನನ್ನು ಹಿಡಿದುಕೊಳ್ತಾರೆ. ಮತ್ತೆ ಅದಕ್ಕಿಂತ ಮುಂದೆ ಕುಮಟಕ್ಕೆ ಹೋದಾಗ ಕುಮಟಾ ಪೊಲೀಸರು ಮತ್ತೊಬ್ಬನನ್ನು ಹಿಡಿತಾರೆ. ಅದರಿಂದಾಗಿ 3 ಕಾರ್ಯಾಚರಣೆಯಲ್ಲಿ ಸಿಕ್ಕಿಬೀಳ್ತಾರೆ. ತುಂಬಾ ವಿಚಿತ್ರ ಅಂದ್ರೆ 3 ಜನ ನಾಕಾಬಂದಿ ಹಾಕಿದ್ದಕ್ಕೆ ಇವರು ಸ್ಪ್ರೆಡ್ ಆಗ್ತಾರೆ, ಅಂದ್ರೆ ತಪ್ಪಿಸ್ಕೊಳ್ಳಿಕ್ ಪ್ರಯತ್ನ ಪಡ್ತಾರೆ. ಅದು ನಾಕಾಬಂದಿ ಅಂತ ಹೇಳಿದ್ರೆ ನಿಮ್ಗೆ ಸಾಮಾನ್ಯವಾಗಿ ಪೊಲೀಸರು ನಾಕಾಬಂದಿ ಹಾಕಿದಂತ ಸಂದರ್ಭದಲ್ಲಿ ಅವರ ಗಮನ ಬೈಕಿನ ಮೇಲೆ ಇರ್ತದೆ. ಯಾಕಂತ ಹೇಳಿದ್ರೆ ಆರೋಪಿಗಳು ಘಟನಾ ಸ್ಥಳದಿಂದ ಪರಾರಿಯಾಗಿರುವುದು ಬೈಕಿನಲ್ಲಿ. ಆದ್ರಿಂದ ಬೈಕಿನ ಮೇಲೆ ಗಮನ ಇರ್ತದೆ ಹೊರತು ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳ ಮೇಲೆ ಗಮನ ಇರೋದಿಲ್ಲ. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಿನ ಮೇಲೆ ಯಾಕೆ ಗಮನ ಹರಿಸಿದ್ರು ಅಂತ ಹೇಳಿದ್ರೆ, ಇವರಿಗೆ ಎರ್ಮಾಳಲ್ಲಿ ಬೈಕ್ ಸಿಕ್ಕಿತ್ತು ಪೊಲೀಸರಿಗೆ. ಅಲ್ಲಿಂದ ಅವರು ಎಲ್ಲಿಗೆ ಓಡಿದ್ರು ಅಂತ ನೋಡುವಾಗ ಅವರು ಬಸ್ ಹತ್ತಿದ್ದಾರೆ ಅಂತ ಗೊತ್ತಾಯ್ತು. ಅದರಿಂದಾಗಿ ಬಸ್ ಅನ್ನು ಬೆನ್ನಟ್ಟಿಕೊಂಡು ಹೋಗಿರುವಂತದ್ದು. ಆಕ್ಚುಲಿ 3 ತಿಂಗಳ ಹಿಂದೆನೆ ಬಂದಿದ್ರಂತಲ್ಲ ಸರ್ ಉಡುಪಿಗೆ? ಈಗ ಇರುವ ಮಾಹಿತಿಗಳ ಪ್ರಕಾರ ಇವರು 3 ತಿಂಗಳ ಹಿಂದೆ ಬಂದು ಇಲ್ಲಿನ ಪರಿಸರನ ಅವಲೋಕನ ಮಾಡಿದ್ರು. ಯಾಕಂದ್ರೆ ಅವರು ಕಾಂಟ್ರಾಕ್ಟ್ ಇಲ್ಲ ಸರ್. ಆದ್ರಿಂದಾಗಿ ಅವರ ಪರಿಸ್ಥಿತಿಯನ್ನು ನೋಡಿದ್ರು, ಸಂಬಂಧಪಟ್ಟವ್ರ ಮಾತನಾಡಿದ್ರು, ಎಲ್ಲಿಂದ ಬರಬೇಕು, ಎಲ್ಲಿಂದ ಹೋಗ್ಬೇಕು, ಎಲ್ಲಿ ಆಫೆನ್ಸ್ ಮಾಡಬೇಕು ಎನ್ನುವುದನ್ನೆಲ್ಲ ಆಲೋಚನೆ ಮಾಡ್ಕೊಂಡು ಹೋಗಿ ಅಂದ್ರೆ ಒಂದು ವಾರದ ಹಿಂದೆ ಬಂದು ಪಡುಬಿದ್ರಿಯ ಲಾಡ್ಜ್ ಒಂದರಲ್ಲಿ ಉಳ್ಕೊಂಡಿದ್ರು. ಅಲ್ಲಿ ಇವರಿಗೆ ಬೈಕನ್ನು ಒದಗಿಸಲಾಗಿತ್ತು. ಆ ಬೈಕಿನ ನಂಬರ್ ಪ್ಲೇಟು ಒಂದು ಖಾಸಗಿ ಬಸ್ಸಿನ ನಂಬರ್ ಪ್ಲೇಟ್, ಅದು ಶಾಲಾ ವಾಹನದ ನಂಬರ್ ಪ್ಲೇಟ್ ಅನ್ನು ಹಾಕಲಾಗಿತ್ತು. ಅದನ್ನ ಆ ಬೈಕ್ ಸ್ಥಳೀಯವಾಗಿ ಅವರಿಗೆ ಪ್ರೊವೈಡ್ ಮಾಡಿದ್ದಾರೆ. ಆದ್ರಿಂದಾಗಿ ಈ ಇಡೀ ಹತ್ಯೆ ಪ್ರಕರಣದಲ್ಲಿ ಸ್ಥಳೀಯರ ಕೈವಾಡ ಇದೆ ಎನ್ನುವುದಂತೂ ಸ್ಪಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಉತ್ತರ ಪ್ರದೇಶ, ಬಿಹಾರ, ಉತ್ತರಾಖಂಡದಿಂದ ಬಂದಂತ 3 ಶೂಟರ್ಗಳಿಗೆ ಇಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರಿಗೆ ಇಲ್ಲಿನ ಇಂಟೀರಿಯರ್ ಪ್ಲೇಸ್ಗಳು ಅಂದ್ರೆ ನೀವು ಮುದರಂಗಡಿ ಇರ್ಬೋದು, ಶಿರ್ವ ಇರ್ಬೋದು, ಮಂಚಕಲ್ ಇರ್ಬೋದು, ಇಂಥ ಪ್ರದೇಶಗಳನ್ನೆಲ್ಲ ಓಡಾಡಿಸಿ ರಸ್ತೆ ವ್ಯವಸ್ಥೆಯ ಬಗ್ಗೆ ಮಾಹಿತಿ ನೀಡಿದವರು ಸ್ಥಳೀಯರೇ ಇದ್ದಾರೆ. ಆದ್ರಿಂದಾಗಿ ಈ ಪ್ರಕರಣದಲ್ಲಿ ಸ್ಥಳೀಯರ ಕೈವಾಡವೂ ಇದೆ ಅಂತ ಕಾಣ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಇನ್ನೊಂದು ಅಂತ ಹೇಳಿದ್ರೆ ದುಡ್ಡಿನ ವ್ಯವಸ್ಥೆನೂ ಆಗಿದೆ ಅಂತೆ. ಹೇಗೆ ಸರ್ ಇದು? ಯಾಕಂತ ಹೇಳಿದ್ರೆ ಅವರು ಹೈರ್ ಗುಂಡಸ್, ಅವರು ದುಡ್ಡಿಗಾಗಿ ಇಂತಹ ಕೃತ್ಯ ಮಾಡುವವರು. ಈ ಹಿಂದೆ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಕೃತ್ಯ ಮಾಡಿದವರೇ. ಯಾಕಂದ್ರೆ ಅವರು ಉತ್ತರ ಭಾರತದಲ್ಲಿ ಅಂದ್ರೆ ಉತ್ತರ ಪ್ರದೇಶ ಇರ್ಬೋದು, ಉತ್ತರಾಖಂಡ್ ಇರ್ಬೋದು, ಬಿಹಾರ ಇರ್ಬೋದು, ಇಂಥ ರಾಜ್ಯಗಳಲ್ಲಿ ಇಂಥದ್ದೇ ಕೃತ್ಯ ಮಾಡುವಂತ ಒಂದು ಮಾಫಿಯಾ ತಂಡಗಳಿರ್ತದೆ. ಅದರಲ್ಲಿ ಯುವಕರಿರ್ತಾರೆ. ಅಂತ ಯುವಕರನ್ನೇ ಚೂಸ್ ಮಾಡ್ತಾರೆ, ಮತ್ತೆ ಅವರಿಗೆ ಹಣ ಕೊಡ್ತಾರೆ. ಹಣ ಕೊಟ್ಟು ಬಳಸ್ಕೊಳ್ತಾರೆ. ಒಂದು ನೀವು ಗಮನಿಸಿದ್ರೆ ಸರ್, ಒಬ್ಬ ವ್ಯಕ್ತಿ ಮೇಲೆ 17 ಕೇಸ್ ಇದೆ, ಇನ್ನೊಬ್ಬನ ಮೇಲೆ 12 ಕೇಸ್ ಇದೆ, ಇನ್ನೊಬ್ಬನ ಮೇಲೂ ಅಷ್ಟೇ ಕೇಸ್ ಇದೆ. ಏನ್ A1 ಇದಾನ ಅಂದ್ರೆ ರಾಜು ಅಂತ ಇದಾನೆ ಇದರಲ್ಲಿ ಶೂಟ್ ಮಾಡಿದಂತ ವ್ಯಕ್ತಿ. ಆ ವ್ಯಕ್ತಿ ಮೇಲೆ ಸುಮಾರು 17 ಕೇಸ್ಗಳಿದಾವೆ. ಏನ್ ಇವ್ರು ಈ ರೀತಿ ಶೂಟ್ಔಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ? ಇವ್ರನ್ನ ಬಿಟ್ಕೊಂಡೇ ಹೋಗುತ್ತೆ ನಮ್ಮ ಕಾನೂನು ವ್ಯವಸ್ಥೆ? ಹಾಗೇನಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಯಾವುದೇ ಒಬ್ಬ ಅಪರಾಧಿ ಒಂದು ಪ್ರಕರಣದಲ್ಲಿ ಒಳಗೊಂಡ ಕೂಡಲೇ ಆತನ ಮೇಲೆ ಒಂದು ಕೇಸ್ ದಾಖಲಾಗುತ್ತೆ. ಆದ್ರೆ ಅದರಲ್ಲಿ ಅವನು ಜಾಮೀನಿನ ಮೇಲೆಗೆ ಹೊರಗೆ ಬರ್ತಾನೆ, ಇಲ್ಲದ್ರೆ ಅವನು ಏನಾದ್ರು ಜಾಮೀನಿನ ಮೇಲೆ ಹೊರಗೆ ತರ್ತಾರೆ. ಅದ ನಂತರ ಅವನು ಒಮ್ಮೆ ಜಾಮೀನಿನ ಮೇಲೆ ಹೊರಗೆ ಬಂದ ಮೇಲೆ ಮತ್ತೆ ನಿಯಮಿತವಾಗಿ ನ್ಯಾಯಾಲಯಕ್ಕೆ ಹಾಜರಾಗುವುದಿಲ್ಲ. ಅವರು ವಾಂಟೆಡ್ ಪಟ್ಟಿಯಲ್ಲಿ ಇರ್ತಾರೆ.
ಈ ವಾಂಟೆಡ್ ಪಟ್ಟಿಯಲ್ಲಿ ಇರುವಂತಹ ಕ್ರಿಮಿನಲ್ಗಳನ್ನ ಇಂತಹ ಕೃತ್ಯಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಸೊ ನೋ ಎಂಟ್ರಿ ಅಂತಾರೆ. ಅದಕ್ಕೆ ನೋ ಎಂಟ್ರಿ ಅಂತ ಹೇಳಿ ಕ್ರಿಮಿನಲ್ ಭಾಷೆಯಲ್ಲಿ. ನೋ ಎಂಟ್ರಿ ಅಂತ ಅವರು ಮತ್ತೊಂದು ಪ್ರಕರಣದಲ್ಲಿ ಒಳಗೊಳ್ತಾರೆ. ಆ ಪ್ರಕರಣದಲ್ಲೂ ಜೈಲಿಗೆ ಹೋಗ್ತಾರೆ, ಪುನಃ ಹೊರಗೆ ಬರ್ತಾರೆ. ಈ ರೀತಿಯಾಗಿ ನಿಮಗೆ ಕೊಲೆ ಪ್ರಕರಣ ಅಂತ ಹೇಳಿದ್ರು ಸಹ ಜಾಮೀನು ಆಗದಂತಹ ಪ್ರಕರಣಗಳಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನ್ಯಾಯಾಲಯಗಳು ಜಾಮೀನು ಕೊಡ್ತದೆ. ಸೊ ಇವರು ನಿರಂತರವಾಗಿ ಒಂದು 17 ಕೇಸ್ಗಳೆಲ್ಲ ಅಂತ ಹೇಳಿದ್ರೆ ಇವ್ರದ್ದು ಬರೀ ಕಾಂಟ್ರಾಕ್ಟ್ ದುಡ್ಡು ತಗೊಳ್ಳೋದು ಹೊಡೆಯೋದು ಅಷ್ಟೇ ಕೆಲಸ. ಅಷ್ಟೇ ಕೆಲಸ. ಅಂಥದ್ದೇ ಒಂದು ಸಿಂಡಿಕೇಟ್ ಇದೆ, ಕ್ರಿಮಿನಲ್ ಸಿಂಡಿಕೇಟ್ಗಳು. ತುಂಬಾ ಇವರನ್ನ ಬಳಸ್ಕೊಳ್ತಾರೆ. ತುಂಬಾ ದುರಂತ ಅಂದ್ರೆ ಈ ಸಿಂಡಿಕೇಟ್ ಇಲ್ಲಿಗೂ ಬಂದ್ಬಿಡ್ತಲ್ಲ ಸರ್, ಪಡುಬಿದ್ರಿಗೆ ಬಂದು ಬಿಡ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿಯ ಯುವಕರಿಗೆ ಅದನ್ನು ಮಾಡ್ಲಿಕ್ಕೆ ಬರಲ್ಲ. ಮತ್ತೆ ಇಲ್ಲಿನ ರೌಡಿಸಂನ ಹಿನ್ನೆಲೆ ಬೇರೆ, ಇಲ್ಲಿನ ರೌಡಿಸಂ ರೀತಿ ಬೇರೆ. ಇಲ್ಲಿಯೂ ಸಹ 15 ಕೇಸುಗಳನ್ನು ಮಾಡಿಸ್ಕೊಂಡಂತವ್ರು ಇದ್ದಾರೆ. ಆದ್ರೆ ಇಲ್ಲಿ ದುಡ್ಡು ತಕೊಂಡು ಗುಂಡು ಹಾರಿಸುವುದು, ಒಬ್ಬರನ್ನು ಕೊಲೆ ಮಾಡುವಂತ ಪ್ರವೃತ್ತಿ ಇಲ್ಲ. ಅದು ಇಂತಹ ಪ್ರವೃತ್ತಿಗಳು ಇರುವುದು ಉತ್ತರ ಭಾರತ ಕಡೆಯಿಂದ ಬಂದಂತ ಶೂಟರ್ಗಳಂತೆ. ಆಮೇಲೆ ಅವ್ರದ್ದು ಈಜಿಯಾಗಿ ತಪ್ಪಿಸ್ಕೊಳ್ಬೋದಲ್ಲ. ಈಜಿಯಾಗಿ ತಪ್ಪಿಸ್ಕೊಳ್ತಾರೆ, ಅವರು ಹೋಗಿ ಊರಿಗೆ ರೀಚ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಅವ್ರು ಯಾರು ಅವರ ಸ್ವಂತ ಹೆಸರಿನಲ್ಲಿ ಬರಲ್ಲ. ಅವರನ್ನು ಎಂಗೇಜ್ ಮಾಡಿದವರನ್ನು ಬೇಕಾದ್ರೆ ನೀವು ಪೊಲೀಸರು ಎನ್ಕ್ವೈರಿ ಮಾಡಿದ್ರು ಸಹ ಅವನಿಗೆ ಆ ಸಂದರ್ಭದಲ್ಲಿ ಅವನು ಏನು ಹೆಸರು ಹೇಳಿರ್ತಾನೆ ಆ ಹೆಸರು ಮಾತ್ರ ಗೊತ್ತಿರ್ತದೆ ಹೊರತು ಅದನ್ನ ಒರಿಜಿನಲ್ ಹೆಸರು, ಒರಿಜಿನಲ್ ಅಡ್ರೆಸ್ ಅದು ಗೊತ್ತಿರುವುದಿಲ್ಲ. ಅದರಿಂದಾಗಿ ಪೊಲೀಸರಿಗೂ ತನಿಖೆಯ ಸಂದರ್ಭದಲ್ಲಿ ಅದು ಭಾರಿ ದೊಡ್ಡ ಕಗ್ಗಂಟಾಗ್ತದೆ. ಯಾಕಂದ್ರೆ 12 ಸಿಮ್ ಚೇಂಜ್ ಮಾಡಿದ್ರಂತೆ. ಅವರು ಸಾಧಾರಣವಾಗಿ ಒಂದೊಂದು ತಿಂಗಳಿಗೆ ಒಂದೊಂದು ಸಿಮ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಒಫೆನ್ಸ್ಗೆ ಒಂದು ಸಿಮ್, ಒಫೆನ್ಸ್ ಮುಗೀತಾ ಆ ಸಿಮ್ ತೆಗೆದು ಬಿಸಾಡಿದ್ರು. ಮತ್ತೆ ಅವರ ಸಂಪರ್ಕ ಮತ್ತು ಇವರಿಗೆ ಸಂಪರ್ಕಗಳಿಲ್ಲ. ಆ ಸಿಮ್ಮಿನಲ್ಲಿ ಮಾತ್ರ ಯಾರು ಕಾಂಟ್ರಾಕ್ಟ್ ಕೊಟ್ಟವನ ಸಂಪರ್ಕ ಇರುವುದು. ಅದಕ್ಕೆ ಅವರು ಮೊದಲೇ ದುಡ್ಡು ತಗೊಂಡಿರುವುದು. ಅವರು ಒಫೆನ್ಸ್ ಮಾಡಿದ ಮೇಲೆ ಬಾಕಿ ಕೊಡು ಅಂತ ಕೇಳುವ ಪ್ರಶ್ನೆ ಇಲ್ಲ. ಯಾಕಂದ್ರೆ ಬಾಕಿ ಕೊಡು ಅಂತ ಕೇಳಲಿಕ್ಕೆ ಹೋದ್ರೆ ಇವನನ್ನು ಪೊಲೀಸರಿಗೆ ಹಿಡಿದು ಕೊಡ್ತಾನೆ ಇವ. ಆ ಕಾರಣಕ್ಕಾಗಿ ಬಾಕಿಯ ಪ್ರಶ್ನೆ ಇಲ್ಲ, ಫುಲ್ ಪೇಮೆಂಟ್. ಹಾಗಾದ್ರೆ ಇಲ್ಲಿ ಸ್ಥಳೀಯವಾಗಿ ಈಗ ಪೇಮೆಂಟ್ ಆಗಿದೆ ಅನ್ನುವಂಥ ಸುದ್ದಿ ನಾನು ಎಲ್ಲೋ ನೋಡಿದೆ. 2 ಲಕ್ಷದವರೆಗೂ ಬಂದಿದೆ ಅವ್ರಿಗೆ ದುಡ್ಡು ಅಂತ ಹೇಳಿ. ಇದೆಲ್ಲ ಹೇಗೆ ಸರ್ ಇದು? ಅದು ಈಗ ಹೇಗೋ UPI ಟ್ರಾನ್ಸ್ಫರ್ಗಳಿದೆ. ಅದರಿಂದ ಯಾರೋ ಒಬ್ಬನಿಗೆ ದುಡ್ಡು ಕಳಿಸಿದ್ದಾನೆ, ಅವ ಇವರಿಗೆ ದುಡ್ಡು ಕಳಿಸಿದ್ದಾನೆ. ಯಾಕಂದ್ರೆ ಅವನು ನೇರವಾಗಿ ಹಾಕಿದ್ರೆ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ಬೋದು ಅಂತ ಹೇಳಿ ಅವನ ಸಂಪರ್ಕದಲ್ಲಿ ಇಲ್ಲಿ ಇರುವವರು ಇದ್ದಾರಲ್ಲ, ಇವರಿಗೆ ಜಾಗ ತೋರಿಸಿದವರು, ಇವರಿಗೆ ರೋಡ್ ತೋರಿಸಿದವರು, ಇವರಿಗೆ ಬೈಕಿನ ವ್ಯವಸ್ಥೆ ಮಾಡಿದವರು, ಆ ಥ್ರೂ ಇವರಿಗೆ ದುಡ್ಡು ಬಂದಿದೆ. ಅವ್ರೇನೋ ಬೈಕನ್ನ ಬಿಟ್ಟು KSRTC ಬಸ್ಸನ್ನ ಏರಿದ್ರು ಅಂತ ಹೇಳಿ ಸಿಕ್ಕರು. ಇಲ್ಲ ಅಂದ್ರೆ ಒಂದ್ ವೇಳೆ ಅವರು ಹುಬ್ಳಿನೋ ಗೋವಾಗ ಹೋಗ್ಬಿಟ್ಟಿದ್ರು, ಅವ್ರು ಅದಾಗ್ಲೇನೆ ಬೇರೆ ಬೇರೆ ರಾಜ್ಯಕ್ಕೆ ಹೊರಟೋಗ್ಬಿಡ್ತಿದ್ರು. ಹೌದು, ಅವರಿಗೆ ನೋಡಿ ಇನ್ನು ವಾಪಸ್ ಹೋಗುವುದು ಹೇಗೆ ಅಂತ ಗೊತ್ತಿಲ್ಲ. ಅವ್ರು ಬೇರೆ ಜಿಲ್ಲೆಗೆ ಹೋದ್ರೆ ಅಲ್ಲಿಂದ ಅವರ ಊರಿಗೆ ಹೋಗ್ಲಿಕ್ಕೆ ಮತ್ತೆ ಟ್ರೈನು ಗೇನು ಏನಾದ್ರು ವ್ಯವಸ್ಥೆ ಮಾಡ್ಕೋತಾ ಇದ್ರು. ಅವರಿಗೆ ಇಲ್ಲಿಂದ ಇನ್ಸಿಡೆಂಟ್ ಪ್ಲೇಸ್ ಏನಿದೆ ಅಲ್ಲಿಂದ ಸುಮಾರು ಒಂದು 100-200 ಕಿಲೋಮೀಟರ್ ದೂರ ಹೋಗ್ಬೇಕು. ಅದ ನಂತರ ಅವರು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಊರು ಸೇರ್ಕೊಳ್ತಾ ಇದ್ರು. ಯಾಕಂದ್ರೆ ದುಡ್ಡಿತ್ತು, ಅವರಿಗೆ ಸಮಸ್ಯೆ ಇರಲಿಲ್ಲ. ಆ ದುಡ್ಡಿಗಾಗಿ ಅಲ್ದಾಡುವಂತ ಪ್ರಶ್ನೆ ಇರಲಿಲ್ಲ. ಅದರಿಂದಾಗಿ ಅವರು ಒಂದು ಊರಿಗೆ ಸೇರ್ಕೋತಾ ಇದ್ರು. ಮತ್ತೆ ಪೊಲೀಸರಿಗೆ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಈಗ ಈ ಕೇಸಿನಲ್ಲಿ ಏನ್ ಇವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಅವರನ್ನ ಪೊಲೀಸರು ಹಿಡಿತಾರಂತೀರಾ ಅಥವಾ ಸಿಗ್ಬೋದು ಅಂತೀರಾ, ಇಲ್ಲ ಅಂತೀರಾ? ಇಲ್ಲ, ಇವರಿಗೆ ಕಾಂಟ್ರಾಕ್ಟ್ ಕೊಟ್ಟವರು ಯಾರು ಅಂತ ಹೇಳಿ ಈಗ ಸುರಿಗೆ ಸ್ಥಳೀಯರನ್ನ ಇವರಿಗೆ ಯಾರು ಸಹಕಾರ ಮಾಡಿದ್ದಾರೆ ಅವರನ್ನ ಪೊಲೀಸರು ಹಿಡಿತಾರೆ. ತದನಂತರ ಇವರಿಗೆ ಯಾರು ಕಾಂಟ್ರಾಕ್ಟ್ ಕೊಟ್ಟವರಿದ್ದಾರೆ ಉತ್ತರ ಭಾರತದವರು, ಅದರಿಂದಾಗಿ ಅವರನ್ನ ಹಿಡಿತಾರೆ. ಯಾಕಂತ ಹೇಳಿದ್ರೆ ಇದಕ್ಕೆ ಒಂದು ಮಾಫಿಯಾ ಗ್ಯಾಂಗ್ ಎಂಟ್ರಿ ಆಗಿದೆ ಅಂತ ಆದರೆ ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ಅರ್ಥ. ಅದರಿಂದಾಗಿ ಅವರನ್ನ ಪೊಲೀಸರು ಹಿಡಿಲೇಬೇಕು. ಸರ್, ಈ ಕೇಸಿನಲ್ಲಿ ಶಿಕ್ಷೆ ಆಗುತ್ತೆ? ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟದ್ದು ಮತ್ತು ಪೊಲೀಸರ ತನಿಖೆ ಯಾವ ಮಟ್ಟದಲ್ಲಿ ಇರ್ತದೆ ಅದರ ಮೇಲೆ ನ್ಯಾಯಾಲಯ ವಿಚಾರಣಾ ಹಂತದಲ್ಲಿ ತೀರ್ಮಾನ ಮಾಡ್ತದೆ. ಇಲ್ಲವ ಎನ್ನುವುದು, ಯಾಕಂದ್ರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆಯ ಪ್ರಮಾಣ ಅತ್ಯಂತ ಕಡಿಮೆ ಇದೆ. ಈಗ ಏನು ರಾಷ್ಟ್ರೀಯ ಮಟ್ಟದಲ್ಲಿ ಸೂಚ್ಯಂಕ ನೋಡಿದರೆ ನಿಮಗೆ 7% ಇರುವುದು ಶಿಕ್ಷೆಯ ಪ್ರಮಾಣ. ಅಂದ್ರೆ 93% ಜನ ಎಕ್ಯೂಟ್ಗಳಾಗ್ತಾರೆ. ಆದ್ರಿಂದಾಗಿ ಶಿಕ್ಷೆ ಆಗುತ್ತಾ ಇಲ್ವಾ ಎನ್ನುವುದು ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂತ. ಕೊನೆಯದಾಗಿ ಸರ್, ತುಂಬಾ ಒಂದು ಶಾರ್ಟ್ ಆಗಿ ಪ್ರಶ್ನೆ ನಂದು, ಯಾವ ಕಾರಣಕ್ಕೆ ಡೇವಿಡ್ ಡಿಸೋಜ ಅವರು ಹತ್ಯೆ ಆಯ್ತು ಸರ್? ಡೇವಿಡ್ ಡಿಸೋಜ ಅವರದ್ದು ಹತ್ಯೆ ಆಗಿರುವುದು ಕೇವಲ ಕಾಂಟ್ರಾಕ್ಟ್ ವಿಚಾರದಲ್ಲಿ, ಅಂದ್ರೆ ಸಿವಿಲ್ ಗುತ್ತಿಗೆ ವಿಚಾರದಲ್ಲಿ ಉಂಟಾಗಿರುವಂತಹ ವಿವಾದ. ಇವರಿಗೆ ಹಣ ಬರಬೇಕಿತ್ತು. ಅದಕ್ಕೆ ಬೇಕಾಗಿ ಮೂಲ ಗುತ್ತಿಗೆದಾರ ಯಾರಿದ್ದಾರೆ ಅವರು ಏನು ಇಲ್ಲಿಗೆ ಯಂತ್ರೋಪಕರಣಗಳನ್ನು ಪ್ರೊವೈಡ್ ಮಾಡಿದ್ದಾರೆ, ಆ ಯಂತ್ರೋಪಕರಣಗಳನ್ನು ಆ ಹಣಕ್ಕಾಗಿ ಡೇವಿಡ್ ಡಿಸೋಜ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ರು. ಆ ಕಾರಣಕ್ಕಾಗಿ ಡೇವಿಡ್ ಡಿಸೋಜ ಅವರನ್ನ ಹತ್ಯೆ ಮಾಡಲಾಗಿದೆ. ಆದ್ರೆ ಯಂತ್ರೋಪಕರಣಗಳ ಬೆಲೆ ಏನಂತ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಒಟ್ಟು ದೊಡ್ಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ದೊಡ್ಡ ದೊಡ್ಡ ಮಟ್ಟದ ಯಂತ್ರೋಪಕರಣಗಳದು
ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಬಳಸುವಂತದ್ದು. ಸಾಕಷ್ಟು ಬೆಳೆ ಬಾಳುವಂತದ್ದು. ಆ ಇವರ ಹಣ ಕೊಟ್ಟು ಈ ಯಂತ್ರೋಪಕರಣ ಬಿಡಿಸ್ಕೋ ಅಂತ ಹೇಳಿ. ಸೊ ಈಗ ಅಂತಿಮವಾಗಿ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು ಯಾರು ಮಾಡಿಸಿದಾರೆ ಅಂತ ಹೇಳಿ. ಖಂಡಿತವಾಗಿ, ಯಾಕಂದ್ರೆ ಆರೋಪಿಗಳ ವಿಚಾರಣೆ ಆಗಬೇಕು. ಅದರ ನಂತರ ಆರೋಪಿಗಳ ಸಹಕರಿಸಿದವರ ವಿಚಾರಣೆ ಇದೆಯಲ್ಲ, ಈ ಸಹಕರಿಸಿದವರ ವಿಚಾರಣೆಯ ಹಂತದಲ್ಲಿ ನಿಮಗೆ ಯಾರು ಮಾಡಿಸಿದಂತ ಗೊತ್ತಾಗೋದು. ಆದ್ರಿಂದಾಗಿ ಪೊಲೀಸರ ತನಿಖೆಯ ಮುಖ್ಯ ಅಂಶ ಈಗ ಇರೋದು ಸಹಕರಿಸಿದ್ದು ಯಾರು ಅಂತ ಹೇಳಿ. ಅವರನ್ನು ಪತ್ತೆ ಹಚ್ಚುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಅದರ ನಂತರ ಪೊಲೀಸರ ತನಿಖೆಯಲ್ಲಿ ಯಾರು ಮಾಡಿಸಿದ್ದು, ಕಾರಣ ಏನು, ಎಷ್ಟು ಮೊತ್ತ, ಎಲ್ಲವೂ ನಿಖರವಾಗಿ ಬರಬೇಕು ತನಿಖೆಯಲ್ಲಿ. ತನಿಖೆಯಲ್ಲಿ ಅಂದಾಜು ಪಟ್ಟಿ ತೋರಿಸ್ಲಿಕ್ಕೆ ಬರಲ್ಲ, ನಿಖರವಾಗಿ ಬರಬೇಕು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿರಬೇಕು. ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಏನು ಮಾಡಿದ್ದಾರೆ, ಆರೋಪಿಗಳಿಗೆ ಗುತ್ತಿಗೆ ಕೊಟ್ಟವರು ಮಾಡಿದ್ದಾರೆ, ಅದು ಎಲ್ಲವೂ ದಾಖಲೆಗಳಲ್ಲಿ ಬರಬೇಕು. ಯಾಕಂದ್ರೆ ನ್ಯಾಯಾಲಯದಲ್ಲಿ ದಾಖಲೆ ಸಬ್ಮಿಟ್ ಮಾಡಬೇಕು. ನ್ಯಾಯಾಲಯ ನೋಡುದು ಸಾಕ್ಷ್ಯಗಳನ್ನು ಹೊರತು ನಿಮ್ಮ ಊಹಾಪೋಹಗಳನ್ನಲ್ಲ. ಅದರಿಂದಾಗಿ ಸ್ಪಷ್ಟವಾಗಿ ತನಿಖೆಯಲ್ಲಿ ಅದೆಲ್ಲ ಬರಬೇಕು. ಸೊ ಒಳಗಿದ್ದವ್ರಿಗೂ ಇಲ್ಲಿ ಕೆಲಸ ಮಾಡುವಂತವ್ರಿಗೆ ಇವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಅಂತ ಹೇಳಿ ಡೇವಿಡ್ ಡಿಸೋಜಾ ಅವರು ಸುಮಾರು ಜನ ಸ್ಥಳೀಯರು ಹೇಳ್ತಾರೆ. ಅಂದ್ರೆ ಲೋಕಲ್ ಹೆಡ್ಸ್ ಆಗಿದ್ರಿಂದ ಲೋಕಲ್ನವ್ರಿಗೆ ಸಪೋರ್ಟ್ ಆಗಿದ್ರು ಅಂತ ಹೇಳಿ. ಈ ಕಾರಣಕ್ಕೇನು ಈ ಘಟನೆ ನಡೆದಿರುವುದಿಲ್ಲ, ಕೇವಲ ಯಂತ್ರೋಪಕರಣ ವಿಷಯ ಮತ್ತೆ ಕಾಂಟ್ರಾಕ್ಟ್ ವಿಷಯದಲ್ಲೇ, ದುಡ್ಡು ಬಾಕಿ ವಿಷಯದಲ್ಲಿ ಈ ಒಂದು ಹತ್ಯೆ ನಡೆದಿದೆ ಅಂತೀರಾ? ಖಂಡಿತವಾಗಿ. ಇಲ್ಲಿ ಆವರಣದಲ್ಲಿ ಮಾಡ್ತಾ ಇದ್ದಂತಹ ಕಾಮಗಾರಿಗಳ ವಿಚಾರದಲ್ಲಿ ತುಂಬಾ ಮಂದಿ ಕಾಂಟ್ರಾಕ್ಟರ್ಗಳು ಇಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರು ಪೂರಕವಾಗಿ ಕಾಮಗಾರಿಗಳನ್ನು ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಒಂದು ದೊಡ್ಡ ಕಾಮಗಾರಿಯ ಟೆಂಡರ್ ಒಬ್ರು ವಹಿಸ್ಕೊಂಡಿರ್ತಾರೆ, ಅವರೊಂದು 10 ಮಂದಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಆ ಸಬ್ ಕಾಂಟ್ರಾಕ್ಟ್ಗಳೆಲ್ಲ ಸೇರಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಒಂದಕ್ಕೊಂದು ಹೊಂದಾಣಿಕೆಯ ಕೆಲಸ ಆಗ್ತಾ ಇರೋದು. ಒಂದು ಸಂಸ್ಥೆಯಿಂದ ಒಂದು 10 ಮಂದಿ ಕಾರ್ಮಿಕರು ಮತ್ತೊಂದು ಸಂಸ್ಥೆಗೆ ಎರವಲಾಗಿ ಹೋಗ್ತಾರೆ, ಇನ್ನೊಂದು ಸಂಸ್ಥೆಯಿಂದ ಮತ್ತೊಂದು ಕಾರ್ಮಿಕರು ಮತ್ತೊಂದು ಸಂಸ್ಥೆಗೆ ಬರ್ತಾರೆ. ಈ ರೀತಿಯ ವ್ಯವಸ್ಥೆಗಳು ಇರುವಂತಹ ಪ್ರದೇಶ ಅದು. ಅದರಿಂದಾಗಿ ಕಾಂಟ್ರಾಕ್ಟರ್ಗಳ ಮಧ್ಯೆಯೂ ವಿರಸ ಇರಲಿಲ್ಲ, ಕಾರ್ಮಿಕರ ಮಧ್ಯೆಯೂ ವಿರಸ ಇರಲಿಲ್ಲ. ಸೊ ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ಪೊಲೀಸರ ತನಿಖೆಯಿಂದ ಎಲ್ಲಾ ವಿಷಯ ಹೊರಗೆ ಬರಬೇಕು. ಅದು ಪೊಲೀಸರ ತನಿಖೆಯಿಂದ ಎಲ್ಲ ವಿಚಾರ ಹೊರಗೆ ಬರಬೇಕು. ಪೊಲೀಸರು ಮೂಲ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ. ಕಾಂಟ್ರಾಕ್ಟ್ ಕೊಟ್ಟವನು ಯಾರು, ಯಾಕೆ ಕೊಟ್ಟ, ಎಷ್ಟು ಮೊತ್ತ, ಮತ್ತೆ ಪರ್ಟಿಕ್ಯುಲರ್ ಉದ್ದೇಶ ಏನು, ಎಲ್ಲವೂ ಗೊತ್ತಾಗಬೇಕು. ಮೂಲ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ ಸರ್. ನೋಡುವ ಸರ್, ಆದಷ್ಟು ಬೇಗನೆ ಪೊಲೀಸರು ಯಾರು ಮೂಲ ವ್ಯಕ್ತಿ ಅಂತ ಕಂಡುಹಿಡಿಲಿ. ಡೇವಿಡ್ ಡಿಸೋಜಾ ಅವರ ಏನ್ ಹತ್ಯೆ ಆಯ್ತು ಅದಕ್ಕೆ ನ್ಯಾಯ ಸಿಗಲೇಬೇಕು. ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಸರ್. ಸರ್ ತುಂಬಾ ಧನ್ಯವಾದ.